ಹಾಯ್ ಎಲ್ರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಪವಿತ್ರ ಬಂಧನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ ಮುಂದಿನ ಸಂಚಿಕೆಯಲ್ಲಿ ಆಗಿರುತ್ತೆ. ಪವಿತ್ರ ಬಂದ್ಬಿಟ್ಟು ರಾಧಿಕಾ ಅವ್ರ ರೂಮ್ಗೆ ಬಂದಿರ್ತಾಳೆ. ಬಂದ ತಕ್ಷಣ ಮೇಡಮ್ ಅವ್ರು ಕರೆದ್ರೆ ಅಂತೇಳಿ ಬಂದಿರ್ತಾಳೆ. ಹೌದು, ಈ ಮನೆ ಯಾವಾಗ ನೀನು ಬಿಟ್ಟು ಹೋಗ್ತೀಯಾ ಅಂತ ಹೇಳಿ ಅಂತ ರಾಧಿಕಾ ಅವರು ಕೇಳ್ತಾ ಇರ್ತಾರೆ ಪವಿತ್ರಾಗೆ. ಹಾಗಾಗಿ ಪವಿತ್ರ ಮುಂಚೆ ಹಾಗೆ ನೀವು ಅವ್ರ ಜೊತೆ ಮಾತಾಡಿದರೆ ಮಾತ್ರ ನಾನು ಈ ಮನೆ ಬಿಟ್ಟು ಹೋಗ್ತೀನಿ ಅಂತ ಪವಿತ್ರ ಅವರು ರಾಧಿಕಾ ಮುಂದೆ ಹೇಳ್ತಾ ಇರ್ತಾರೆ. ಅದಕ್ಕೆ ಇಲ್ಲ, ನೀನು ಎಷ್ಟು ದಿನ ಅವನ ಜೊತೆಗೆ ಇರ್ತೀಯೋ ಅಷ್ಟು ದಿನ ಅವನ ಜೊತೆ ಮಾತಾಡಲ್ಲ, ನಾನು ಶತಪ ಮಾಡಿದ್ದೀನಿ ಅಂತೇಳ್ಬಿಟ್ಟು ರಾಧಿಕಾ ಅವರು ಪವಿತ್ರನ ಮುಂದೆ ಹೇಳ್ತಾ ಇರ್ತಾರೆ. ಅದಕ್ಕೆ ಪವಿತ್ರ ಅವರು ಇಲ್ಲ, ನೀವು ಮಾತಾಡಿಲ್ಲ ಅಂತಂದರೆ ನಾನು ಈ ಮನೆ ಬಿಟ್ಟು ಹೋಗಲ್ಲ ಅಂತ ಪವಿತ್ರ ಅವರು ಹೇಳ್ತಾರೆ. ನೀನು ಯಾರು ಅದನ್ನು ಹೇಳೋಕ್ಕೆ ಹೋಗೋದು ಬಿಡೋದು ಅಂತ ಕೇಳ್ತಾ ಇರ್ತಾರೆ. ರಾಧಿಕಾ ಅವರು ನಿಮ್ಮ ಮಗನ ಹೆಂಡತಿ ಇದ್ದೀನಿ ನಾನು ಅಂತ ಹೇಳ್ಬಿಟ್ಟು ಪವಿತ್ರ ಮತ್ತೆ ಹೇಳ್ತಾಳೆ. ಹೇಳಿದ ತಕ್ಷಣ ನೀನು ಮುಂಚೆ ಥರ ಮಾತಾಡಿದರೆ ಮಾತ್ರ ನಾ ಈ ಮನೆ ಬಿಟ್ಟು ಹೋಗ್ತೀನಿ, ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಈ ಮನೆನ ನಾನು ಬಿಟ್ಟು ಹೋಗೋದೇ ಇಲ್ಲ ಅಂತೇಳ್ಬಿಟ್ಟು ಪವಿತ್ರ ಹಠ ಮಾಡಿ ಇರ್ತಾಳೆ. ಹಾಗಾದರೆ ರಾಧಿಕಾ ಸರಿ ಆಯಿತು, ನಾನು ದೇವ್ ಜೊತೆಗೆ ಮಾತಾಡ್ತೀನಿ ಅಂತ ಹೇಳಿ ಒಪ್ಕೊಂಡು ಇರ್ತಾಳೆ ಏನು ಅಂತ ನೋಡಬೇಕು. ಹಾಗಾದರೆ ದೇವ್ ಸರ್ ಪವಿತ್ರ ಮತ್ತು ಈ ಮನೆಯನ್ನು ಎಲ್ಲರನ್ನು ಇಷ್ಟಪಡುವಂಥ ದೇವು ಮತ್ತು ಎಲ್ಲರನ್ನು ಬಿಟ್ಟು ನಿಜವಾಗ್ಲೂ ಹೊಟ್ಟೋಗ್ತಾಳೆ ಏನು ಅಂತ ನೋಡಬೇಕು. ಇದೇ ಥರ ವಿಡಿಯೋಸ್ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್, ಥ್ಯಾಂಕ್ ಯು.